ಈಗ ತಿರುಮಲದಿಂದ ಸೀದಾ ಕಾಲಹಸ್ತಿ ಹೋಗ್ತಿದ್ದೇವೆ. ನಮ್ಮ ಲಗೇಜ್ ಎಲ್ಲ ರೂಮಲ್ಲಿ ಉಂಟು. ಗಾಡಿ ಪಾರ್ಕಿಂಗ್ ಮಾಡಿ ತಿರುಮಲದಲ್ಲಿ ಪಾರ್ಕಿಂಗ್ ಮಾಡಿ ನಾನು ಅಣ್ಣ ಈಗ ಕಾಲಹಸ್ತಿಗೆ ನಮ್ಮ ಫ್ರೆಂಡಿನ ಬೈಕಲ್ಲಿ ಹೋಗಲಿಕ್ಕೆ AC ಬಸ್ಸಲ್ಲಿ ಕೂತಿದ್ದೇವೆ. ಸ್ಪೆಷಲ್ ಬಸ್ ಇದು. ತಿರುಪತಿಯಿಂದ ಕಾಳಹಸ್ತಿ ಹತ್ತಿರ ತಲುಪ್ತಾ ಇದ್ದೇವೆ. ನಾವು ಅಲ್ಲಿಂದ ಸ್ಕೂಟಿಯಲ್ಲಿ ಇಲ್ಲಿಗೆ ಸಾಧಾರಣ ನಾವು 3/4 ಗಂಟೆಯಲ್ಲಿ ತಲುಪಿದ್ದೇವೆ. ಬಹಳ ಸ್ಪೀಡಾಗಿ ಬಂದಿದ್ದಾನೆ ನನ್ನ ಬ್ರೋ. ಇಲ್ಲಿಯ ದೇವಸ್ಥಾನ, ಇಲ್ಲಿಯ ವ್ಯವಸ್ಥೆ, ಇಲ್ಲಿಯ ಅಚ್ಚುಕಟ್ಟೆಲ್ಲ ನೋಡುವಾಗ ಬಹಳೊಂದು ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಬಹಳ ಒಂದು ವಿಶೇಷ ರೀತಿಯಲ್ಲಿ ಈ ದೇವಸ್ಥಾನವನ್ನು ಬಹಳ ಹಿಂದಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಕಾಣ್ತದೆ ನೋಡುವಾಗ. ಆಗ ತಿರುಪತಿಯಿಂದ ಕಾಳಹಸ್ತಿಗೆ ಹೋಗುವಾಗ ಬಹಳ ಸ್ಪೀಡಾಗಿ ಬೈಕಿನನ್ನು ಓಡಿಸಿದ್ದಾನೆ. ನನ್ನ ಪಿರಿಜುವಲ್ಲೇ ಹೋಗಿದೆ. ಯಾಕಂತೇಳಿದರೆ ಅಷ್ಟು ಸ್ಪೀಡಾಗಿ ಸಾಧಾರಣ ಒಂದು 100 ಸ್ಪೀಡ್ ಇರ್ಬೋದು ಅಂತ ಕಾಣ್ತದೆ. ಬಹಳ ಒಂದು ಹೆದರಿಕೆ ಕೂಡ ಆಗಿದೆ ನನಗೆ. ಯಾಕಂತೇಳಿದರೆ ನಾನು ಬೈಕಿನಲ್ಲಿ ಹಿಂದೆ ಕೂತ್ಕೊಳ್ಳೋದು ಕಡಿಮೆ, ಹೆಚ್ಚಾಗಿ ನಾನು ಬೈಕನ್ನು ಡ್ರೈವ್ ಮಾಡಿದೆ ಜಾಸ್ತಿ. ಅವನೊಟ್ಟಿಗೆ ಬೈಕಿನಲ್ಲಿ ಹಿಂದೆ ಕೂತ್ಕೊಂಡು ನನಗೆ ಅವನು ಓಡಿಸುವಾಗ ಏನಾಗ್ತದೆ ಅಂತ ನನಗೆ ಒಂದು ಹೆದರಿಕೆ ಆಗ್ತಾಯಿತ್ತು. ಆದರೆ ದೇವರ ದಯೆಯಿಂದ ಬಹಳ ಆರಾಮವಾಗಿ ಬೈಕಿನಲ್ಲಿ ತಿರುಪತಿಯಿಂದ ಕಾಳಹಸ್ತಿಗೆ ಹೋಗಿ ಪುನಃ ತಿರುಪತಿಗೆ ಹಿಂದಿರುಗಿದ್ದೇವೆ. ನಾವೀಗ ತಿರುಪತಿಯಿಂದ ತಿರುಮಲಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, AC ಬಸ್ ಇಬ್ಬರೇ ಇರೋದು. ಬುಕ್ಕಿಂಗ್ ಮಾಡಿಕೊಂಡು ಹೋದಾಗೆ ಆಗಿದೆ ನೋಡಿ. ಕನ್ನಡ ಬರುತ್ತೆ ನೋಡಿ. ಇವರು ನಮ್ಮ ಫ್ರೆಂಡ್. ಇವರು ಮ್ಯೂಸಿಯಂ ಹತ್ರ ನಮ್ಮ ಗಾಡಿ ಪಾರ್ಕ್ ಮಾಡಿದ್ದೇವೆ. ಹಾಗೆ ಮ್ಯೂಸಿಯಂ ಹತ್ರ ಬಸ್ಸಿಂದ ಇಳ್ಕೊಂಡು ಹೋಗ್ತಾ ಇದ್ದೇವೆ. ಬಹಳ ಖುಷಿ ಆಗ್ತಿದೆ. ಇಲ್ಲಿ ಬಹಳ ಒಂದು ಅಚ್ಚುಕಟ್ಟು. ಇಲ್ಲಿ ಸ್ವಚ್ಛತೆ ಅಂದರೆ ಇಲ್ಲಿ ಬಂದು ನೋಡ್ಬೇಕು ನಾವು.